ಇಮಿಡಿಯೇಟ್ ಆಕ್ಷನ್ ಮಾಡಿ ಕ್ರಮ ಜರುಗಿಸಲಿಲ್ಲ ಅಂದ್ರೆ ನಾವು ಗ್ರಾಮ ಪಂಚಾಯತ್ ಕದ ಹಾಕ್ತೀವಿ, ತಾಲೂಕ್ ಪಂಚಾಯತ್ ಕದ ಹಾಕಿ ಪ್ರತಿಭಟನೆ ಮಾಡ್ತೀವಿ. ಈ ಮೂಲಕ ನಾವು ನಿಮಗೆ ಎಚ್ಚರಿಸ್ತಾ ಇದೀವಿ ಮತ್ತು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಹಳ್ಳಿಗಳ ಮನೆಗೆ ದಿನದ 24 ಗಂಟೆ ಕುಡಿಯುವ ನೀರನ್ನ ಪೂರೈಸುವ ಜಲಜೀವನ್ ಮಿಷನ್ ಕಾಮಗಾರಿ ಬಗ್ಗೆ ಕುಂದಗೋಳ ತಾಲೂಕಿನ ಸಂಶಿ ಗ್ರಾಮದಲ್ಲಿ ಅಪಸ್ವರ ಕೇಳಿಬಂದಿದ್ದು, ಕಾಮಗಾರಿ ಕಳಪೆಯಾಗಿದೆ, ಅಧಿಕಾರಿಗಳು ಕಮಿಷನ್ ಪಡೆದಿದ್ದಾರೆ ಎಂದು ಸ್ವತಃ ಗ್ರಾಮಸ್ಥರೇ ದೂರಿದ್ದಾರೆ. ಹೌದು, ಕುಂದಗೋಳ ತಾಲೂಕಿನ ಬೃಹತ್ ಹೋಬಳಿ ಗ್ರಾಮ ಸಂಶಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 4,58 ಲಕ್ಷ ವೆಚ್ಚದಲ್ಲಿ ಕೈಗೊಂಡ ಜಲಜೀವನ್ ಮಿಷನ್ ಕಾಮಗಾರಿ ಕಳಪೆಯಾಗಿದೆ. ಗ್ರಾಮದಲ್ಲಿ ಪೈಪ್ಲೈನ್ ಹಾಕಲು ತೆಗೆದ ತಗ್ಗುಗುಂಡಿ ಹಾಗೆ ಕೈಬಿಟ್ಟಿದ್ದು, ವಾಹನ ಜಾನುವಾರು ಓಡಾಟ ಕಷ್ಟವಾಗಿದೆ ಎಂದು ರೈತ ಮುಖಂಡರು ಆರೋಪಿಸಿದ್ದಾರೆ. ಈಗಾಗಲೇ ನಾವು ಜೆಡ್ಪಿ ಅವರಿಗೆ ಬಹಳ ಸಲ ತಿಳಿಸಿವ್ರಿ, GGMದವ್ರು ಹಿಂಗ್ ಮಾಡಾಕತ್ತಾರ್ರಿ, ಹಿಂಗ್ ಮಾಡ್ಯಾರ, ಊರು ತುಂಬಾ ತೆಗ್ ಮಾಡ್ಯಾರ, ಹಂಗ ಹಿಂಗ ಅಂತೇಳಿ ಸಾಕಷ್ಟು ಸಲ ಮನವಿನ ಕೊಟ್ಟೇವಿ. ಪಂಚಾಯತಿಯಿಂದ ಹೇಳಿದ್ವಿ. 4 ಕೋಟಿಯಾಗ ಎಷ್ಟು ಕೋಟಿ ಮಾಡ್ಯಾರೋ ಬಿಲ್ ಗೊತ್ತಿಲ್ಲ ನಮ್ಗೆ. 4 ಕೋಟಿ ಕೆಲಸ ಅಂತೂ ಕರೆ ಅದ. ಅದ್ರಾಗ ಬಿಲ್ ಎಷ್ಟು ತಿಂದಾರೋ, ಇವ್ರಿಗೆ ಅಷ್ಟೇ ಕಮಿಷನ್ ಬಂದೈತು, ಅವ್ರಿಗೆ ಎಷ್ಟು ಕಮಿಷನ್ ಬಂದೈತು, ಊರವ್ರಿಗೆ ಎಷ್ಟು ಕಮಿಷನ್ ಬಂದೈತು, ಪರಮಾತ್ಮ ಗೊತ್ತು. ರೈತರು ಕೇಳಕ್ ಬರುದಿಲ್ಲ. ರೈತರು ಕೇಳಿದ್ರೆ ಹೇಳ್ತಾರ್ರಿ, ಅವ್ರ ಏನಾರ ಒಂದ್ ಹೇಳಿಬಿಡ್ತಾರ. ಕೆಲಸ ಮಾಡ್ತಾರ್ರಿ, ಕೆಲಸ ಮಾಡಂಗಿಲ್ರಿ, ಹೇಳ್ತಾರ ಹೊಕ್ಕಾರ, ನಾವು ಮಾಡಿಸ್ತೇವ್ರಿ. ಅಗದಿ ಕೂಲಂಕಷವಾಗಿ ಹೇಳ್ತಾರ್ರಿ. ಎಷ್ಟು ಪರ್ಸೆಂಟೇಜ್ ತಗೊಂಡಿರ್ತಾರೋ, ಏನ್ ಮಾಡಿರ್ತಾರೋ, ಇವ್ರು ಕೆಲಸ ಮಾಡಂಗಿಲ್ಲ ಅಂತಂದ್ರೆ ಇವ್ರ ಪರ್ಸೆಂಟೇಜ್ ಕಾರಣ. ಇನ್ನು ಪೈಪ್ಲೈನ್ ಅಳವಡಿಸಲು ತೆರೆದಿಟ್ಟ ತಗ್ಗು ಗುಂಡಿಗಳಲ್ಲಿ ಕಲುಷಿತ ನೀರು ತುಂಬಿ ಅವು ಚರಂಡಿಯಂತೆ ಭಾಸವಾಗಿವೆ. ಈ ಬಗ್ಗೆ ಸಂಬಂಧಪಟ್ಟ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಮಾಡಿದ ಜನ ಇದೀಗ ಗುತ್ತಿಗೆದಾರನ ಮೇಲೆ ಕಂಪ್ಲೇಂಟ್ ಮಾಡಿ ಗ್ರಾಮ ತಾಲೂಕು ಪಂಚಾಯಿತಿ ಕದ ಹಾಕಿ ಧರಣಿ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ. ಸಂಶಿ ಗ್ರಾಮ ಪಂಚಾಯತಿ ನಾಗರಿಕನಾಗಿ ಇವತ್ತಿನ ದಿವಸ JJMದವರು ಕೆಲಸ ಮಾಡ್ಯಾರ. ಸಂಶಿ ಗ್ರಾಮದೊಳಗೆ ಪೂರಾ ಅವ್ಯವಹಾರ ಆಗೈತೆ ಅದ್ರೊಳಗೆ. ಮತ್ತೆ ಊರು ತುಂಬ ತೆಗ್ಗು, ಚಕಡಿಗಾಲಿ ರೈತರು ಅಡ್ಡಾಡಂಗಿಲ್ಲ, ಸೈಕಲ್ ಮೋಟರ್ ಅಡ್ಡಾಡಂಗಿಲ್ಲ, ಸೀನಿಯರ್ ಸಿಟಿಜನ್ಸ್ ಅಂತೂ ಅಡ್ಡಾಡಂಗೇ ಇಲ್ಲ. ಅಂತ ಪರಿಸ್ಥಿತಿ ನಿರ್ಮಾಣ ಐತಿ. ಅದರ ನಿಮಿತ್ತ ನಾ ಅಧ್ಯಕ್ಷರಿಗೂ ಮನವಿ ಮಾಡಿದೆ, ಇಒ ಮಹೇಶ್ ಕುರಿಯವರಿಗೆ ಮನವಿ ಮಾಡಿದೆ. ಅವ್ರು ಯಾರು ದಾದ ಮಾಡ್ತಾ ಇಲ್ಲ. ನಾವು ಇದರಿಂದ CO ಅವರು ಇದನ್ನು ಇಮಿಡಿಯೇಟ್ ಆಕ್ಷನ್ ಮಾಡಿ ಕ್ರಮ ಜರುಗಿಸಲಿಲ್ಲ ಅಂದ್ರೆ ನಾವು ಗ್ರಾಮ ಪಂಚಾಯತ್ ಕದ ಹಾಕ್ತೀವಿ, ತಾಲೂಕ್ ಪಂಚಾಯತ್ ಕದ ಹಾಕಿ ಪ್ರತಿಭಟನೆ ಮಾಡ್ತೀವಿ. ಈ ಮೂಲಕ ನಾವು ನಿಮಗೆ ಎಚ್ಚರಿಸ್ತಾ ಇದೀವಿ ಮತ್ತು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಒಟ್ಟಾರೆ ಹಳ್ಳಿ ಜನರ ಅನುಕೂಲಕ್ಕಾಗಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ JGM ಕಾಮಗಾರಿ ಬಗ್ಗೆ ಜಿಲ್ಲಾ ಪಂಚಾಯತ್ ಸಿಇಒ ಸ್ವರೂಪ TK ಮೇಡಂ ತನಿಖೆ ನಡೆಸಿ ಕಾಮಗಾರಿ ಸತ್ಯಾಸತ್ಯತೆ ಜನರಿಗೆ ತೆರೆದಿಡಬೇಕು ಅಂತ ಜನ ಆಗ್ರಹಿಸಿದ್ದಾರೆ.